ಡಾಕ್ಟರ್ ಕೆ ನಾಗರಾಜು ಮತ್ತು ಡಾಕ್ಟರ್ ಸಹನಾ ಅವರ ನೇತೃತ್ವದಲ್ಲಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಶ್ರೀ ಸಾಯಿ ಆಸ್ಪತ್ರೆ ಹಾಗೂ ಸಹನಾ ಹೈಟೆಕ್ ಪಂಚಕರ್ಮ ಆಸ್ಪತ್ರೆಯನ್ನ ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆಯ ಉದ್ಘಾಟನೆಯನ್ನು ಹಮ್ಮಿಕೊಂಡಿರುತ್ತಾರೆ. ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್, ಸ್ಕಿನ್ ಡಿಸೀಸ್, ಪೈಲ್ಸ್ ಆ್ಯಂಡ್ ಪಿಸ್ತುಲಾ, ಹಲವು ರೀತಿಯ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನ ಮಾಡಲಾಗುತ್ತದೆ ಎಂದು ಡಾಕ್ಟರ್ ನಾಗರಾಜ್ ಅವರು ತಿಳಿಸಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ಮಾಲೂರಿನ ಶಾಸಕರಾದ KY ನಂಜೇಗೌಡರು, ಮಹಿಮಾ ಪಾಟೀಲ್, ಮಾಜಿ ಶಾಸಕರು ಇನ್ನು ಮುಂತಾದ ರಾಜಕೀಯ ಮುಖಂಡರುಗಳು ಇತರರು ಭಾಗಿಯಾಗಿರುತ್ತಾರೆ. MTV ವರದಿಗಾರರು ಯಶೋಧ ಟಿ. ಶ್ರೀ ಸಾಯಿ ಆಸ್ಪತ್ರೆ ಆರೋಗ್ಯ ಅನ್ನೋದ್ರ ಬಗ್ಗೆ ಒಂದು ಹೊಸ ಕಲ್ಪನೆಯನ್ನು ಜನರಿಗೆ ಕೊಡೋದಕ್ಕೆ, ಆರೋಗ್ಯ ಅಂತಂದ್ರೆ ಬಂದಿರೋ ಕಾಯಿಲೆನ ವಾಸಿ ಮಾಡೋದಲ್ಲ, ಆರೋಗ್ಯ ಕಾಯಿಲೆ ಬರ್ದಂಗೆ ನೋಡ್ಕೊಳ್ಳೋಂಥದ್ದು, ಅದು ನಿಜವಾದ ಆರೋಗ್ಯ. ಡಾಕ್ಟರ್ ನಾಗರಾಜ್ ಅವರು ಹಾಗೂ ಅವರ ಶ್ರೀಮತಿ ಡಾಕ್ಟರ್ ಸಹನಾ ಅವರು ಜನರ ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ಇಟ್ಕೊಂಡು ನಮ್ಮ ಆಹಾರ ಪದ್ಧತಿ, ನಮ್ಮ ವಿರಾಮ, ಇಂಥವುಗಳ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ಹೆಚ್ಚು ವಿರಾಮ ತಗೋಬೇಕು, ಆಮೇಲೆ ಆಹಾರ ಅನ್ನೋದು ಹೇಗಿರಬೇಕು ಅನ್ನೋದ್ರ ಬಗ್ಗೆ. ನಾವು ಕ್ಯೂರೇಟಿವ್ ಹೆಲ್ತ್ಗಿಂತ ಪ್ರಿವೆಂಟಿವ್ ಆ್ಯಂಡ್ ಪ್ರೋಗ್ರೆಸಿವ್ ಹೆಲ್ತ್ ಅನ್ನೋದ್ರ ಬಗ್ಗೆ ಡಾಕ್ಟ್ರು ಹೆಚ್ಚು ಗಮನ ಕೊಡ್ತಾರೆ. ಹಾಗಾಗಿ ಇಲ್ಲಿ ಬರುವಂಥ ಯಾವುದೇ ಥರದ ರೋಗ ಇರಲಿ, ಅದು ಮೊದಲಿಗೆ ನಮ್ಮ ಅಲೋಪತಿ ಮೆಡಿಸಿನ್ ಏನಿದೆ ತಕ್ಷಣಕ್ಕೆ ಒಂದು ರಿಲೀಫ್ ಸಿಗೋದಕ್ಕೆ ಅಂತಂದೇಳಿ ತಕ್ಷಣದ ರಿಲೀಫಿಗೆ ಕಾರಣ ಆಗುತ್ತೆ. ಅದನ್ನು ಮೊದಲಿಗೆ ರಿಲೀಫ್ ಕೊಟ್ಟು ಅದಾದಮೇಲೆ ಪರ್ಮನೆಂಟ್ ರಿಲೀಫ್ಗೆ ಅಂತಂದರೆ ಆಯುರ್ವೇದಕ್ಕೆ ಹೋಗ್ಬೇಕಾಗತ್ತೆ. ಯಾಕೆಂದರೆ ನಮ್ಮ ಪಂಚಕರ್ಮ ಈ ಥರದ್ದೆಲ್ಲ ಹಲವಾರು ಬೇರೆ ಬೇರೆ ಥರದ ಚಿಕಿತ್ಸೆಗಳೇನಿದ್ದಾವೆ ಅವನ್ನೆಲ್ಲವೂ ಡಾಕ್ಟರ್ ಸಹನಾ ಅವರು ಮತ್ತು ಡಾಕ್ಟರ್ ನಾಗರಾಜ್ ಅವರು ಯಾವುದೇ ಥರದ ಕಾಯಿಲೆಯಿಂದನೂ ಕೂಡ ಸಂಪೂರ್ಣ ಮುಕ್ತಿ ಕೊಡೋದಕ್ಕೆ ಅಂತ ಶ್ರೀ ಸಾಯಿ ಆಸ್ಪತ್ರೆ ಅಂತ ಮಾಡಿದ್ದಾರೆ. ಅದ್ರ ಜೊತೆಗೆ ಸಹನಾ ಪಂಚಕರ್ಮ, ಹೈಟೆಕ್ ಪಂಚಕರ್ಮ ಅಂತ ಇದು ತುಂಬ ಎಲ್ಲ ಯಾರಿಗೇ ಆಗಲಿ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಆಮೇಲೆ ಇಲ್ಲಿ ಬಂದವ್ರು ಏನಾದರೂ ರೋಗ ಇದ್ದರೆ ಬರಬೇಕು ಅಂತೇನಿಲ್ಲ. ಮುಂದಿನ ದಿನಗಳಲ್ಲಿ ರೋಗ ಬರಬಾರ್ದು, ಯಾವುದೇ ಥರ ಒಂದು ಇಮ್ಯುನಿಟಿ ಎಲ್ಲದನ್ನೂ ಜಾಸ್ತಿ ಮಾಡ್ಕೋಬೇಕು ಅನ್ನೋಂಥ ಆಲೋಚನೆ ಇರೋವಂಥವ್ರು ಅಂಥವ್ರು ಕೂಡ ಇಲ್ಲಿ ಬರ್ಬೋದು. ಅದು ಶ್ರೀ ಸಾಯಿ ಅಂತಂದೇಳಿ ಹೆಸರಿಟ್ಟಿರೋದ್ರಿಂದ ಸಾಯಿಬಾಬಾ ಅವರ ಎನರ್ಜಿ ಕೂಡ ಇಲ್ಲಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಎಲ್ಲದೂ ನಿಮ್ಮದೇ ಹೊಣೆ. ಅದಕ್ಕೋಸ್ಕರ ನಮ್ಮ ಡಾಕ್ಟರ್ ನಾಗರಾಜ್ ಮತ್ತು ಡಾಕ್ಟರ್ ಸಹನಾ ಅವರ ಅಸಿಸ್ಟೆನ್ಸ್ ತಗೊಳ್ಳಿ ಅಂತಂದೇಳಿ ಎಲ್ಲ ಜನತೆಗೆ, ಅದು ಮಾಲೂರಿನ ಸುತ್ತಮುತ್ತ ಇರುವಂಥ ಎಲ್ಲ ಹಳ್ಳಿಗಳಿರ್ಬೋದು, ಮಾಲೂರು ತಾಲೂಕು ಇರ್ಬೋದು, ಕೋಲಾರ ಜಿಲ್ಲೆ ಇರ್ಬೋದು, ಇದು ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ಶ್ರೀ ಸಾಯಿ ಹಾಸ್ಪಿಟಲ್ ಹಾಗೂ ಸಹನಾ ಹೈಟೆಕ್ ಪಂಚಕರ್ಮ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆಯನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ನಾನು 2008ರಿಂದ ಮಾಲೂರು ಜನತೆಗೆ ನಾನು ವೈದ್ಯಕೀಯ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದ್ರ ಜೊತೆಗೆ ಏನಪ್ಪ ಅಂದರೆ, ಕಾಮನ್ ಆಗಿ ನಮ್ಮ ಹಾಸ್ಪಿಟ್ಲ್ ಬರ್ತಕ್ಕಂಥವ್ರೆಲ್ಲನೂ ಗ್ರಾಮೀಣ ಪ್ರದೇಶದ ಜನಗಳು, ಬಡವರು ಮತ್ತು ಮಧ್ಯಮ ವರ್ಗದವರು. ಆ ಒಂದು ಇದನ್ನು ಮನಸ್ಸಲ್ಲಿ ಇಟ್ಕೊಂಡೆ ಈಗ ನಾವೊಂದು 24 ಹಾಸ್ಪಿಟಲನ್ನು ಮತ್ತು ಸಹನಾ ಹೈಟೆಕ್ ಪಂಚಕರ್ಮ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆಯನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಜನಗಳು ಈಗ ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಈ ಒಂದು ಹೈಟೆಕ್ ಅಂದರೆ ಪಂಚಕರ್ಮ ಇತ್ತು, ಸಣ್ಣ ಪ್ರಮಾಣದಲ್ಲಿತ್ತು. ಬಟ್ ಈಗ ನಾವು ಇಷ್ಟು ಒಂದು ಹೈಟೆಕ್ ಆಗಿ ಮತ್ತು ಹೈಜಿನಿಕ್ ಆಗಿ ಮತ್ತು ಸುಸಜ್ಜಿತವಾಗಿ ಎಲ್ಲ ಅಂದರೆ ಅಡ್ಮಿಷನ್ಸನ್ನು ಮಾಡ್ಕೊಳ್ತಕ್ಕಂಥದ್ದು. ಯಾಕಂದರೆ ಈಗ ಬೇರೆ ಕಡೆ ಪಂಚಕರ್ಮ ಅಂದರೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಮತ್ತೆ ಮನೆಗಳಿಗೆ ಹೊಟ್ಟೋಗ್ತಾ ಇದ್ರು. ಆದರೆ ನಾವು ಈ ಸರಿ ಕೋಲಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವೇನಂದ್ರೆ ವಿತ್ ಅಡ್ಮಿಷನ್ಸನ್ನು ಮಾಡಿ ಈಗ ಎಲ್ಲರೂ ಏನು ಮಾಡ್ತಿದ್ರು, ಜಿಂದಾಲು ಮತ್ತು ಇದಕ್ಕೆ ಎಲ್ಲಿಗೆ ಶಾಂತಿವನ ಮತ್ತು ಉಜಿರೆ, ಉಡುಪಿ, ನೆಲಮಂಗಲ ಮತ್ತು ಆ ಕಡೆ ಎಲ್ಲ ಹೋಗ್ತಾ ಇದ್ರು ಇಲ್ಲಿಂದನೇ ಜನಗಳು.
ಈಗ ಅದೊಂದು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಕೋಲಾರ ಜನತೆಗೆ ಒಳ್ಳೆ ಸೇವೆಯನ್ನು ಒದಗಿಸ್ಬೇಕು. ಅಂದ್ರೂ ಬಹಳಷ್ಟು ಕೈಗೆಟುಕುವಂಥದ್ದು ಅಂದ್ರೆ ಸಾಮಾನ್ಯ ಜನರಿಗೂ ಸಹ ಕೈಗೆಟುಕುವಂತ ರೀತಿಯಲ್ಲಿ ವೈದ್ಯಕೀಯ ವೆಚ್ಚವನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಬಹಳಷ್ಟು ಕಡಿಮೆ ಫೀಸ್ ಅನ್ನ ಇಟ್ಟು ನಾವೇನ್ ಮಾಡ್ತಿದೀವಿ, ಈ ಒಂದು ಫಸ್ಟ್ ಪಂಚಕರ್ಮ ಹಾಸ್ಪಿಟಲ್ ಅನ್ನ ಕೋಲಾರ ಜಿಲ್ಲೆಯಲ್ಲಿ ಸುಚಿತವಾಗಿ ಮತ್ತೆ 24 hours ಇಂಟು 7 ಅತಿ ಕಡಿಮೆ ರೇಟ್ ನಲ್ಲಿ ನಾವು ಹೈಟೆಕ್ ಆಗಿ ಅಂದ್ರೆ ಆ, ಎಲ್ಲ ರೀತಿಯ ಫೆಸಿಲಿಟಿನೂ ಇರುತ್ತೆ. ಆ ಒಂದು ಆಸ್ಪತ್ರೆಯನ್ನ ಇವತ್ತು ನಾವು ಉದ್ಘಾಟನೆ ಮಾಡಿದ್ವಿ. ಅದನ್ನ ನಮ್ಮ ಶ್ರೀಮತಿಯವರಾದ ಡಾಕ್ಟರ್ ಸಹನಾ ಅವರ ಒಂದು ನೇತೃತ್ವದಲ್ಲಿ ಒಂದು ಹೈಟೆಕ್ ಪಂಚಕರ್ಮ ಹಾಸ್ಪಿಟಲ್ ನಡೀತದೆ. ಜೊತೆಗೆ ಡಾಕ್ಟರ್ ಆದಿತ್ಯ ಅಂತೇಳಿ ಬರ್ತಾರೆ, ಡಾಕ್ಟರ್ ಚೇತನ್ ಜಗಳೂರು ಅಂತ ಅವರೆಲ್ಲ ಬರ್ತಿದ್ದಾರೆ. ಜೊತೆಗೆ ಇನ್ನೂ ಒಂದು 3-4 ಜನ ಆ, ಆಯುಷಲ್ಲಿ MS ಮತ್ತು MD ಮಾಡಿರ್ತಕ್ಕಂಥ ನುರಿತ ವೈದ್ಯರು ಬರ್ತಾರೆ. ಡಾಕ್ಟರ್ NE ಆಂಜನೇಯಮೂರ್ತಿ ಅಂತ ಬಹಳಷ್ಟು ಸೀನಿಯರ್ ಪ್ರಿನ್ಸಿಪಲ್ ಅಂಡ್ ಪ್ರೊಫೆಸರ್ ಅವರು ಕನ್ಸಲ್ಟೇಷನ್ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಶ್ರೀ ಸಾಯಿ ಹಾಸ್ಪಿಟಲ್ ಕೋಲಾರ ಜಿಲ್ಲೆಯಲ್ಲಿ ಅಂದ್ರೆ ಮಾಲೂರು ತಾಲೂಕಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಆಂಕಾಲಜಿಸ್ಟ್ ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಈಗ ಏನ್ ಕ್ಯಾನ್ಸರ್ ತಜ್ಞರು ಅಂತ ಏನ್ ಹೇಳ್ತಿದೀವಿ, ಅವರನ್ನ ನಾವು ಮಾಲೂರು ತಾಲೂಕಲ್ಲಿ ಫಸ್ಟ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಕನ್ಸಲ್ಟೇಷನ್ ಆಗಿ ಮೊಟ್ಟ ಮೊದಲ ಬಾರಿಗೆ ನಾವು ಇಲ್ಲಿ ಸೇವೆಯನ್ನು ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಗೈನೆಕ್ ಇರುತ್ತೆ, ಗೈನೆಕ್ ಜೊತೆಗೆ ಆರ್ಥೋಪೆಡಿಕ್ ಇರುತ್ತೆ, ಜನರಲ್ ಮೆಡಿಸಿನ್ ಇರುತ್ತೆ ಈಗ ನಮ್ಮ ಶ್ರೀ ಸಾಯಿ ಹಾಸ್ಪಿಟಲ್ ಅಲ್ಲಿ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕಾಮನ್ ಆಗಿ ಅಲೋಪತಿ ಹಾಸ್ಪಿಟಲ್ಸ್ ಬಹಳಷ್ಟು ಇರ್ತವೆ. ಈಗ ನಾವು ಒಂದು ಆಯುಷ್ ಹಾಸ್ಪಿಟಲ್ ಅನ್ನ ಯಾಕೆ ಮಾಡಿದೀವಿ ಅಂದ್ರೆ ಆ, ಅತಿ ಕಡಿಮೆ ದರದಲ್ಲಿ ಅವ್ರಿಗೆ ನುರಿತವಾದಂತ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡ್ಬೇಕನ್ನೋ ಒಂದು ಉದ್ದೇಶದಿಂದ ಇದು ಮಾಡ್ತೀವಿ. ಅದರಲ್ಲಿ ಈಗ ಮೇನ್ ಆಗಿ ನಾವು weight loss ಮ್ಯಾನೇಜ್ಮೆಂಟ್, ಪೇನ್ ಮ್ಯಾನೇಜ್ಮೆಂಟ್, ಆಮೇಲೆ ಈಗ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಮತ್ತೆ ಪೈಲ್ಸ್ ಫಿಸ್ಟುಲಾ ಇದನ್ನ ನಾವು ಹೆಚ್ಚಾಗಿ ಇಲ್ಲಿ